Hello friends, welcome back to my channel Lekha Priya's multipurpose channel. ಅರ್ಜೆಂಟ್ ಆಗಿ ಮದುವೆಗೆ ಹೋಗಬೇಕು. ಯಾರ್ದೋ ಮದುವೆ ಫ್ರೆಂಡ್ ಸರ್ಕಲ್ದೇ ಆಗಿರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸ್ದೇ ಆಗಿರಬಹುದು. ಅರ್ಜೆಂಟ್ ಆಗಿ ಹೋಗಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗೋಕೆ ಟೈಮ್ ಇಲ್ಲ. ನಾವೇ ಹೆಡ್ ಆಫ್ ದ ಫ್ಯಾಮಿಲಿ, ಬಟ್ ತುಂಬಾನೇ ಕೆಲಸ, ಟೈಮ್ ಇಲ್ಲ. ಏನ್ ಮಾಡಬೇಕು? ಆದ್ರೂ ಕೂಡ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಬೇಕು. ಏನ್ ಮಾಡೋದು ಅನ್ನೋಂಥ ಕ್ವಶನ್ ಮಾರ್ಕ್. ಏನ್ ಸುತ್ತಾರಾಮ್ ನಮ್ಗೆ ಈಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಬರಕ್ಕಂತೂ ಟೈಮ್ ಇಲ್ಲವೇ ಇಲ್ಲ ಅಂತ ಅನ್ನುವಂತಹ ಪ್ರಸಂಗ ಮೋಸ್ಟ್ ಪ್ರಾಬಬ್ಲಿ ಕೆಲವೊಮ್ಮೆ ಫ್ಯಾಮಿಲೀಸ್ ಅಲ್ಲಿ ಬರ್ತಾನೆ ಇರುತ್ತೆ. ಮದ್ವೆ ಅಂತಾನೆ ಅಲ್ಲ, ಒಂದು ರಿಲಿಜಿಯಸ್ ಫಂಕ್ಷನ್ಸ್ ಇರಬಹುದು ಅಥವಾ ಏನಾದ್ರು ಹಬ್ಬಗಳಲ್ಲಿ ತುಂಬಾ ಮನೆ ಕೆಲಸ, ಜಂಜಾಟ, ತಾಪತ್ರಯ ಎಲ್ಲ ಕೆಲಸ ನಮ್ಮೇಲೆ ಬಿದ್ದಾಗ ನಾವು ಹೊರಗಡೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಬರಕ್ಕಾಗಲ್ಲ. ಸೊ ಅಂತಹ ಟೈಮಲ್ಲಿ ನಾನೀಗ ನಿಮ್ ಜೊತೆ ಶೇರ್ ಮಾಡ್ತಾ ಇರೋ ಈ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುವಂತಹ ಫೇಶಿಯಲ್ ಮನೇಲಿ ಯಾವ ರೀತಿ ಮಾಡ್ಕೋಬಹುದು, ವಿತಿನ್ 10 to 15 ಮಿನಿಟ್ಸ್ ಒಳಗಾಗಿ ನಿಮ್ ಮುಖಕ್ಕೆ ತಕ್ಷಣನೇ ಗ್ಲೋ ಸಿಗುತ್ತೆ. ಯಾವುದೇ ರೀತಿಯ ಜಂಜಾಟ ಇಲ್ಲದೆ ಮನೇಲಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಈ ಫೇಶಿಯಲ್ ವಿಚ್ ಗಿವ್ ಯು ಇನ್ಸ್ಟೆಂಟ್ ಗ್ಲೋ. ತಕ್ಷಣ ನೀವು ಮುಖಕ್ಕೆ ಏನು ಹಚ್ಕೊಳ್ಳದೆ ಇದ್ರೂ ಚಿಂತೆ ಇಲ್ಲ, ತಕ್ಷಣಕ್ಕೆ ಒಂದು ಬಿಂದಿ ಹಾಗೂ ಜಸ್ಟ್ ಲಿಪ್ಸ್ಟಿಕ್ ಹಚ್ಕೊಂಡು ಹೊರಟ್ಬಿಡ್ಬೋದು. ಸೊ ಹಾಗಾದ್ರೆ ಅಂತ ಫೇಶಿಯಲ್ ಯಾವುದು, ಅಷ್ಟು ಸುಲಭವಾಗಿ ಮನೇಲೆ ಮಾಡ್ಕೋಬಹುದು ಅಂತ ಅನ್ನೋದು ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ ಯಾವುದು ಅಂತ. ಸೊ ಹಿಯರ್ ವಿ ಗೋ. ನಾನು ಆಸ್ ಐ ಟೋಲ್ಡ್ ಯು, ಏನು ಎಗ್ ಇತ್ತಲ್ಲ ಅದರ ವೈಟ್ ಅಂಶ, ಎಗ್ ನಾನು ಓಪನ್ ಮಾಡ್ಕೊಂಡ್ಬಿಟ್ಟು ಅದರ ವೈಟ್ ಅಂಶವನ್ನು ಮಾತ್ರ ಒಂದು 2 ಸ್ಪೂನಷ್ಟು ನಾನು ಒಂದು ಬೌಲಲ್ಲಿ, ಕ್ಲೀನಾಗಿರುವಂತಹ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. 2 to 3 ಸ್ಪೂನ್ಸ್ ಅಂತಲೇ ಹೇಳ್ತೀನಿ. ಈಗ ಇದಕ್ಕೆ ನಾನು ಒಂದು 2 ಪಿಂಚ್ನಷ್ಟು ಕಸ್ತೂರಿ ಅರಿಶಿನವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಓಕೆ, ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ಸ್ಟೆಂಟಾಗಿ ಒಂದು ಗ್ಲೋ ಕೊಡುವಂತಹ ಪ್ಯಾಕ್ ಅಂತಲೇ ಹೇಳ್ತೀನಿ. ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಇದನ್ನ ಅಪ್ಲೈ ಮಾಡಿಕೊಂಡು ಹೊರಟ್ಬಿಡ್ಬೋದು. ಕಸ್ತೂರಿ ಅರಿಶಿನ ಇಲ್ಲ ಅಂತ ಅನ್ನೋರು ಇದು ಆಪ್ಷನಲ್, ಇದೊಂದೇ ಎಗ್ ವೈಟ್ ಒಂದೇ ಇದ್ರೂ ಕೂಡ ಸಾಕು. ರೆಡಿ. ಈಗ ಇದನ್ನ ನಾನು ನಿಮ್ಮ ಮುಂದೆನೇ ಫೇಸ್ಗೆ ಅಪ್ಲೈ ಕೂಡ ಮಾಡಿಕೊಂಡು ತೋರಿಸ್ತೀನಿ. ನನ್ನ ಪ್ಯಾಕ್ ರೆಡಿಯಾಗಿದೆ. ವಿಟ್ ವಿಲ್ ಗಿವ್ ಯು ಎ ಇನ್ಸ್ಟೆಂಟ್ ಗ್ಲೋ. ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ನೋಡ್ಕೊಂಬಂತಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್, ಈ ಮೊಟ್ಟೆಯ ಬಿಳಿ ಭಾಗ ಅಂತ ನಾನು ಹೇಳಿದೆ, ಅದನ್ನ ಯೂಸ್ ಮಾಡಿಕೊಂಡು ಇಷ್ಟು ಸುಲಭವಾಗಿ ಮಾಡ್ಕೊಂಡ್ಬಿಟ್ವಿ ಅಂತ. ಕಸ್ತೂರಿ ಅರಿಶಿನ ಅದು ಆಪ್ಷನಲ್. ಯಾವುದೇ ಕಾರಣಕ್ಕೂ ಅಡುಗೆಗೆ ಯೂಸ್ ಮಾಡುವಂತಹ, ಅಡುಗೆ ಮನೆಯಲ್ಲಿ ಸಿಗುವಂತಹ ಅರಿಶಿನವನ್ನ ಯೂಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಾನು ಈಗಾಗಲೇ ಹೇಳಿರೋ ಹಾಗೆ ಅದು ತನ್ನ ಬಣ್ಣವನ್ನ ಮುಖದ ಮೇಲೆ ಬಿಟ್ಬಿಡುತ್ತೆ, ಮುಖ ಎಲ್ಲ ಹಳದಿಯಾಗಿ ಕಾಣುತ್ತೆ, ಅದು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಸೊ ಕಸ್ತೂರಿ ಅರಿಶಿನವನ್ನ ಯೂಸ್ ಮಾಡಿ ಇನ್ನು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಒಂದು ಎಗ್ ವೈಟ್ ಮುಖಕ್ಕೆ ನಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡೋದಲ್ಲದೆ ತುಂಬಾನೇ ಒಳ್ಳೆ ಅಂಶವನ್ನ ಬಿಡುತ್ತೆ. ಅದರ ಅಂಶ ಏನಿರುತ್ತೆ, ಸ್ಕಿನ್ ಬ್ಲ್ಯಾಕಿಶ್ ಆಗಿದ್ರೆ ಅದಕ್ಕೆ ಒಳ್ಳೆ ಕಾಂಪ್ಲೆಕ್ಷನ್ ಕೊಡುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ದೂರ ಮಾಡುತ್ತೆ. ಅಂಡ್ ದೆನ್ ಇದು ಮುಖದ ಮೇಲೆ ಕಪ್ಪು ಕಲೆ ಇದ್ರೂ ಕೂಡ ದೂರ ಮಾಡುತ್ತೆ. ಹಾಗೂ ಮುಖಕ್ಕೆ ಒಳ್ಳೆ ತಕ್ಷಣಕ್ಕೆ ವೈಟ್ ಕಾಂಪ್ಲೆಕ್ಷನ್ ಕೊಟ್ಬಿಡುತ್ತೆ ಮುಖಕ್ಕೆ. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬಹುದು ಅಂತಾನೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಈ ಒಂದು ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಆಗಿದೆ. ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ. ಕ್ಲೀನಾಗಿ ಮುಖನ ಕ್ಲೀನಾಗಿ ನೀವು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಕ್ಲೀನಾಗಿ ಅದನ್ನ ಫುಲ್ ಡ್ರೈ ಆಗಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ನನ್ನ ಮುಖಕ್ಕೆ ಇದನ್ನ ಹಚ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡಬೇಕು. ಈ ಎಗ್ ವೈಟ್ ಹಾಗೂ ಕಸ್ತೂರಿ ಅರಿಶಿನದ ಫೇಸ್ ಮಾಸ್ಕ್ ಕೇವಲ 2 ವಸ್ತುಗಳನ್ನು ಮಿಕ್ಸ್ ಮಾಡಿ ಹಾಕಿರುವಂತಹ ಫೇಸ್ ಮಾಸ್ಕ್. ಒಂದಲ್ಲ ಎರಡಲ್ಲ ತುಂಬಾ ಯೂಸ್ ನಮ್ಮ ಫೇಸ್ಗೆ. ಇದರಿಂದ ನಮ್ಮ ಸ್ಕಿನ್ನಿಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ, ಅಂದರೆ ವೈಟ್ನೆಸ್, ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಮಾಡೋದಲ್ಲದೆ ನಿಮ್ಮ ಸ್ಕಿನ್, ದಟ್ ಮೀನ್ಸ್ ಫೇಶಿಯಲ್ ಸ್ಕಿನ್ ಮೇಲಿರುವಂತಹ ಪೋರ್ಸ್, ಓಪನ್ ಪೋರ್ಸ್ನ ಕ್ಲೋಸ್ ಮಾಡುತ್ತೆ ಇನ್ಸ್ಟೆಂಟಾಗಿ. ಆ್ಯಂಡ್ ದೆನ್ ಮುಖದ ಮೇಲಿರುವಂತಹ ಕಪ್ಪು ಕಲೆ, ಕಪ್ಪು ಚುಕ್ಕೆಗಳನ್ನು ಕೂಡ ದೂರ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸ್ಗಳನ್ನು ಕೂಡ ಮಿನಿಮೈಸ್ ಮಾಡುತ್ತೆ ಈ ಎಗ್ ವೈಟ್. ನಿಮ್ಮ ಸ್ಕಿನ್ ಲೂಸ್ ಆಗಿದ್ರೂ ಕೂಡ ಟೈಟನ್ ಅಪ್ ಮಾಡುತ್ತೆ ಈ ಎಗ್ ವೈಟ್. ಇದರಿಂದ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೂರ್ಯನ ಕಿರಣಗಳಿಂದ ಆಗಿರುವಂತಹ ಏನಾದರೂ ಡ್ಯಾಮೇಜ್ ಇದ್ದರೆ ಸ್ಕಿನ್ ಮೇಲೆ, ಅಂದರೆ ಸನ್ ಟ್ಯಾನ್ ಆಗಿರ್ಬೋದು, ಅದನ್ನು ಕೂಡ ದೂರ ಮಾಡುತ್ತೆ ಈ ಎಗ್ ವೈಟ್. ನಿಮಗೆ
ಅರ್ಜೆಂಟಾಗಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಬೇಕು ಅಂತ ಅಂದರೂ ಕೂಡ ಈ ಎಗ್ ವೈಟ್ ಯೂಸ್ ಮಾಡಿಕೊಂಡು ತಕ್ಷಣಕ್ಕೆ ರಿಸಲ್ಟ್ ಪಡ್ಕೋಬೋದು. ಇದನ್ನ ಯೂಸ್ ಮಾಡಿಕೊಂಡು ನಾನು ಈಗ ರೆಡಿಯಾಗಿ 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. 15 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಜಸ್ಟ್ ಮೈಲ್ಡ್ ಸ್ವಲ್ಪ ಬೆಚ್ಚಗಿರುವಂಥ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಇನ್ಸ್ಟೆಂಟ್ ಆಗಿರುವಂಥ ತಕ್ಷಣಕ್ಕೆ ಗ್ಲೋ ಬರುತ್ತೆ. ಸೊ ದಟ್ ನೀವು ಫಂಕ್ಷನ್ಸ್ ಏನಾದರೂ ಇದ್ದರೆ, ಮದುವೆ ಆಗಿರ್ಬೋದು, ಏನಾದರೂ ರಿಸೆಪ್ಷನ್ಸ್ ಆಗಿರ್ಬೋದು, ಅಂಥ ಫಂಕ್ಷನ್ಸ್ಗೆ ಈ ರೀತಿ ಇನ್ಸ್ಟೆಂಟಾಗಿ ಗ್ಲೋ ಬರುವಂಥ ಫೇಸ್ ಮಾಸ್ಕ್ ಮಾಡಿಕೊಂಡು ಹಚ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ನೀವು ಹೋದರೆ ಖಂಡಿತವಾಗಿಯೂ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀರ ಅಂತ ಹೇಳ್ತಾ ಇದ್ದೀನಿ. 15 ಮಿನಿಟ್ಸ್ ಆದ ನಂತರ ನಿಮಗೆ ಫೇಸ್ ವಾಶ್ ಮಾಡ್ಕೊಂಬಂದು ರಿಸಲ್ಟ್ಸ್ ಏನಾಗಿದೆ ಅಂತ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ನನಗೆ ತಕ್ಷಣನೇ ಗ್ಲೋ ಸಿಕ್ಕಿದೆ, ಇನ್ಸ್ಟೆಂಟ್ ಆಗಿ ಗ್ಲೋ ಸಿಕ್ಕಿದೆ. ಈಗ ಏನಿಲ್ಲ, ನಾನು ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಐ ಶ್ಯಾಡೋ, ದಟ್ ಮೀನ್ಸ್ ಸ್ವಲ್ಪ ಕಾಜಲ್ ಹಚ್ಕೊಂಡು ಒಂದು ಬಿಂದಿ ಹಚ್ಕೊಂಡು ಹೊರಟ್ಬಿಡ್ಬೋದು. ಅಷ್ಟು ಒಳ್ಳೆ ಗ್ಲೋ ಸಿಕ್ಕಿದೆ. ನೋಡಿ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನನಗೆ ಗ್ಲೋ ಸಿಕ್ಕಿದೆ ಅಂತ. ಸೊ ದಟ್ ನಿಮಗೂ ಎಸ್ ಹೌದಲ್ವಾ ಅಂತ ಅನಿಸ್ಬೇಕು. ಈ ಒಂದು ನಾನು ಒಂದು 10 ಮಿನಿಟ್ಸ್ ಅಷ್ಟೇ ಬಿಟ್ಕೊಂಡಿದ್ದು, ಯಾಕಂದರೆ ನನಗೆ ತುಂಬ ಕೆಲಸ ಇದೆ, ನನಗಾಗಲಿಲ್ಲ. ಇನ್ನೂ ತುಂಬ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಮಾಡಬೇಕು. ನೀವು 15 to 20 ಮಿನಿಟ್ಸ್ ಬಿಟ್ಕೊಂಡ್ಬಿಟ್ಟು ನಿಜವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಮನೇಲಿ ಸಿಗುವಂತಹ ಒಂದು ಪುಟ್ಟ ಎಗ್ ಹಾಗೂ ಕಸ್ತೂರಿ ಅರಿಶಿನ ನಮ್ಮ ಹತ್ರ ಇಲ್ಲ. ಈಗ ಏನು ಮಾಡೋದು ಅಂತಂದ್ರೂ ಕೂಡ ನೋ ಪ್ರಾಬ್ಲಮ್. ಇದು ಕಸ್ತೂರಿ ಅರಿಶಿನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಟ್ ಇದ್ರೆ ಇನ್ನು ಚೆನ್ನಾಗಿ ಕಾಣುತ್ತೆ. ಬಟ್ ಅಡಿಗೆ ಮನೆಯಲ್ಲಿ ಇರುವಂತಹ ಅಡಿಗೆ ಅರಿಶಿನವನ್ನ ತೆಗೆದುಕೊಳ್ಳೋದು ಬೇಡ. ಸೊ ಬಿಕಾಸ್ ಅದು ಮುಖಕ್ಕೆ ಒಂಥರ ಅರಿಶಿನದ ಒಂದು ಅದ್ರ ಕಲರ್ ಇರುತ್ತಲ್ಲ, ಅದು ಕೊಟ್ಬಿಡುತ್ತೆ. ಸೊ ಅದು ಹಾಕೋದು ಬೇಡ. ಕಸ್ತೂರಿ ಅರಿಶಿನ ಇದ್ರೆ ತುಂಬಾನೇ ಒಳ್ಳೇದು. ವೈಲ್ಡ್ ಟರ್ಮರಿಕ್ ಅಂತ ಅಂತಾರೆ ಇಂಗ್ಲಿಷಲ್ಲಿ. ಇಫ್ ಇಟ್ ಈಸ್ ದೇರ್ ಇಟ್ಸ್ ಗುಡ್, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಅದೊಂದೇ ವೈಟ್ ಭಾಗ, ಎಗ್ನ ವೈಟ್ ಭಾಗ ಹಚ್ಕೊಂಡು 15 to 20 ಮಿನಿಟ್ಸ್ ಬಿಟ್ಕೊಂಡು ನೀವು ವಾರ್ಮ್ ವಾಟರಿಂದ ಮುಖವನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತುಂಬ ಸಖತ್ತಾಗಿರುವಂತಹ ಗ್ಲೋ ಕೊಡುತ್ತೆ. ಸೊ ಟ್ರೈ ಮಾಡಿ. ನೋಡ್ಕೊಂಬಂದ್ರಲ್ಲ, ಎಷ್ಟು ಬೆನಿಫಿಟ್ಸ್ ಇರುವಂತಹ ತಕ್ಷಣ 10 to 15 ಮಿನಿಟ್ಸ್ ಅಲ್ಲಿ ನಾವು ಒಳ್ಳೆ ಗೋಲ್ಡನ್ ಫೇಶಿಯಲ್, ಡೈಮಂಡ್ ಫೇಶಿಯಲ್ ಅನ್ನುವಂತಹ ಒಂದು ಜಾಸ್ತಿ ದುಡ್ಡು ಕೊಟ್ಟು ಮಾಡಿಸುವಂತಹ ಫೇಶಿಯಲ್, ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಬರುವಂತಹ ಫೇಶಿಯಲ್ ಅಲ್ಲಿ ಸಿಗುವಂತಹ ರಿಸಲ್ಟ್ ಮನೆಯಲ್ಲಿಯೇ ಕೇವಲ ಒಂದು 7 ರಿಂದ 8 ರೂಪಾಯಿಯ ಮೊಟ್ಟೆಯಲ್ಲಿ ಸಿಗುತ್ತೆ. ಅಂದ್ರೆ ಯಾಕೆ ಅದನ್ನ ಮಾಡ್ಕೋಬಾರ್ದು ಅಲ್ವಾ? ಕೇವಲ 7 ರಿಂದ 8 ರೂಪಾಯಿ. ಸೊ ಮಾಡ್ಕೊಳ್ಳಿ. ಹೇಗಾಗಿತ್ತು ಅಂತ ನನಗೆ ರಿಸಲ್ಟ್ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ. ಇವತ್ತೇ ಮಾಡ್ಕೊಳ್ಳಿ. ನೀವು ಒಳ್ಳೆ ಗ್ಲೋ ಸಿಗುವಂಥ ಸ್ಕಿನ್ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಸದಾಕಾಲ ನಮ್ಮಗಳ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೋಡಿ, ನಾನು ಬಾಯಿ ಅಂದ್ರೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಕೂಡ ಅದನ್ನ ಹಚ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಮುಖಕ್ಕೆ ಲಿಪ್ಸ್ಟಿಕ್ ಮತ್ತೆ ಕಾಜಲ್ ಬಿಟ್ಟರೆ ಇನ್ನೇನು ಹಚ್ಕೊಂಡಿಲ್ಲ. ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಹಚ್ಕೊಂಡಿಲ್ಲ. ಹಚ್ಕೊಳ್ಳಿ, ರಿಸಲ್ಟ್ ಪಡ್ಕೊಳ್ಳಿ. ಬಾಯ್ ಬಾಯ್.